ಇಮ್ಯಾಜಿನ್ ದಿಸ್. ಎರಡು ಪ್ಯಾಸೆಂಜರ್ಸ್ಗಳು ಒಂದು ಏರ್ಲೈನ್ ಸಂಸ್ಥೆಯ ಒಂದೇ ಏರ್ಕ್ರಾಫ್ಟ್ ಅನ್ನ ಬೋರ್ಡ್ ಮಾಡ್ತಾರೆ. ಸೊ ಬೋತ್ ಆರ್ ಫ್ಲೈಯಿಂಗ್ ಇನ್ ದ ಸೇಮ್ ಏರ್ಕ್ರಾಫ್ಟ್, ಸೇಮ್ ಸೀಟ್ ಟೈಪ್, ಸೇಮ್ ರೂಟ್. ಜರ್ನಿ ಮುಗಿದ ನಂತರ ಬರುವ ಪ್ಯಾಸೆಂಜರ್ ಹೀಗೆ ಹೇಳ್ತಾರೆ, ಈ ಫ್ಲೈಟ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಿನ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ. ವೈಲ್ ದ ಅದರ್ ಪ್ಯಾಸೆಂಜರ್ ಸೇಸ್, ಮತ್ತೆ ಈ ಏರ್ಲೈನ್ಸ್ನ ನಾನು ಯಾವತ್ತೂ ಬೋರ್ಡ್ ಮಾಡಲ್ಲ ಅಂತ. ಇಲ್ಲಿ ನಾನು ನಿಮಗೆ ಕೇಳುವಂಥ ಪ್ರಶ್ನೆ ಏನಂದ್ರೆ, ವಾಟ್ ಆಕ್ಚುಲಿ ಕ್ರಿಯೇಟ್ಸ್ ದ ಡಿಫ್ರೆನ್ಸ್? ಅದು ಏರ್ಕ್ರಾಫ್ಟ್ ಇಂದ ಆಗಿತ್ತಾ, ಅದು ಟಿಕೆಟ್ ಪ್ರೈಸ್ ಇಂದ ಆಗಿತ್ತಾ, ಅಥವಾ ಹಾಸ್ಪಿಟಾಲಿಟಿಯಿಂದ ಆಗಿತ್ತಾ? ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಹಾಸ್ಪಿಟಾಲಿಟಿ ಅನ್ನೋದು ಜಸ್ಟ್ ಸ್ಮೈಲಿಂಗ್ ಹಾಗೆ ವೆಲ್ಕಮ್ ಮಾಡೋದಷ್ಟೇ ಅಲ್ಲ. ಅದು ಒಂದು ಸೈನ್ಸ್, ಅದೊಂದು ಸಿಸ್ಟಮ್, ಹಾಗೆ ಅದು ಒಂದು ಗ್ಲೋಬಲ್ ಸರ್ವಿಸ್ ಸ್ಟ್ಯಾಂಡರ್ಡ್ ಆಗಿದೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ವಿ ಆರ್ ಗೋನಾ ಅಂಡರ್ಸ್ಟ್ಯಾಂಡ್ ಹೌ ಏರ್ಲೈನ್ಸ್ ಡೆಲಿವರ್ ವರ್ಲ್ಡ್ ಕ್ಲಾಸ್ ಹಾಸ್ಪಿಟಾಲಿಟಿ ಇನ್ ಸ್ಕೈಸ್. ಈ ಪ್ರೋಗ್ರಾಮ್ ಮುಖಾಂತರ ಏವಿಯೇಷನ್ ಹಾಸ್ಪಿಟಾಲಿಟಿ ಅನ್ನೋದನ್ನ ಒಂದು 8 ಕೀ ಮಾಡೆಲ್ಸ್ ಮುಖಾಂತರ ಕಲಿತೀವಿ. ಹಾಗೂ ಇದು ಇನ್ ಡೆಪ್ತ್ ಆಗಿರುತ್ತೆ. ಸೊ ಯು ಕ್ಯಾನ್ ಗ್ರ್ಯಾಬ್ ಯುವರ್ ಪೆನ್, ಪೇಪರ್ ಅಂಡ್ ಸಿಟ್ ಬ್ಯಾಕ್ ಅಂಡ್ ವಾಚ್ ದ ವಿಡಿಯೋ. ಸೊ ಎಲ್ಲದಕ್ಕಿಂತ ಮುಂಚೆ ಏವಿಯೇಷನ್ ಹಾಸ್ಪಿಟಾಲಿಟಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ಇದೊಂದು ಸರ್ವಿಸ್ ಕಲ್ಚರ್ ಆಗಿರುತ್ತೆ. ಅಂದ್ರೆ ಒಂದು ಪ್ಯಾಸೆಂಜರ್ ಒಂದು ಏರ್ಕ್ರಾಫ್ಟ್ ಅಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ಅವರ ಸೇಫ್ಟಿ, ಕಂಫರ್ಟ್ ಹಾಗೂ ಅವರು ಈ ಏರ್ಲೈನ್ಸ್ ಮುಖಾಂತರ ಟ್ರಾವೆಲ್ ಮಾಡಿರೋದ್ರಿಂದ ಮತ್ತೆ ಈ ಏರ್ಲೈನ್ಸಿಗೆ ಬರಬೇಕಂದ್ರೆ ಅವ್ರನ್ನ ಒಂದು ಸರ್ವಿಸ್ ಮುಖಾಂತರ, ಅಂದರೆ ಅವ್ರನ್ನ ಒಂದು ಕಂಫರ್ಟಬಲ್ ಫೀಲ್ ಮಾಡೋ ಮುಖಾಂತರ ಪದೇ ಪದೇ ಇದೇ ಏರ್ಲೈನ್ಸಿಗೆ ಬರೋ ಹೋಗಿ ಮಾಡೋದೇ ಒಂದು ಏವಿಯೇಷನ್ ಹಾಸ್ಪಿಟಾಲಿಟಿ ಆಗಿರುತ್ತೆ. ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ, ನೀವೊಂದು ಏರ್ಪೋರ್ಟಿಗೆ ಎಂಟರ್ ಆದ ನಂತರ ಅಲ್ಲಿನ ಚೆಕ್ ಇನ್ ಕೌಂಟರ್ಸ್ ಮುಖಾಂತರ ಏವಿಯೇಷನ್ ಸ್ಟಾಫ್ಗಳು ನಿಮ್ಮನ್ನ ಅಸಿಸ್ಟ್ ಮಾಡ್ತಾರೆ. ನಿಮ್ಮ ಬ್ಯಾಗೇಜ್ಗಳನ್ನು, ನಿಮ್ಮ ಟಿಕೆಟ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಅನಂತರ ನೀವು ಬೋರ್ಡಿಂಗ್ ಮಾಡಿದ ನಂತರ ಅಲ್ಲಿರುವಂಥ ಏರೋಸ್ಟಸ್ಗಳು ನಿಮಗೆ ಬೇಕಾಗಿರುವಂಥ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಎಂಟೈರ್ಲಿ ನೀವೊಂದು ಏರ್ಪೋರ್ಟ್ ಒಳಗೆ ಎಂಟರ್ ಆದ ನಂತರ ನೀವು ಲ್ಯಾಂಡ್ ಆಗುವ ತನಕ ನಿಮ್ಮನ್ನ ಅಸಿಸ್ಟ್ ಮಾಡೋದೇ ಈ ಏವಿಯೇಷನ್ ಹಾಸ್ಪಿಟಾಲಿಟಿ ಸ್ಟಾಫ್ ಮುಖಾಂತರ. ಈ ಎಂಟೈರ್ ಎಕ್ಸ್ಪೀರಿಯನ್ಸ್ನ ಒಂದು 3 ಪಿಲ್ಲರಲ್ಲಿ ಡಿವೈಡ್ ಮಾಡ್ತಾರೆ. ನಂಬರ್ 1, ಕೇರಿಂಗ್. ಪ್ಯಾಸೆಂಜರ್ಸ್ಗಳಿಗೆ ಒಂದು ಏರ್ಲೈನ್ ಸಂಸ್ಥೆ ಮೇಲೆ ಒಂದು ಟ್ರಸ್ಟ್ ಅನ್ನೋದು ಬಿಲ್ಡ್ ಆಗೋದೇ ಬೈ ದ ಟೈಮ್, ಮನಿ ಆ್ಯಂಡ್ ಸೇಫ್ಟಿ. ಉದಾಹರಣೆಗೆ, ಏರ್ಪೋರ್ಟಲ್ಲಿ ಯಾವ್ದಾದ್ರು ವಯಸ್ಸಾದ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಿದ್ರೆ, ಅಥವಾ ಹೊಸ ಪ್ಯಾಸೆಂಜರ್ಸ್ ಯಾರು ಫಸ್ಟ್ ಟೈಮ್ ಏರ್ಕ್ರಾಫ್ಟ್ನ ಬೋರ್ಡ್ ಮಾಡ್ತಾ ಇರ್ತಾರಲ್ಲ ಅವ್ರನ್ನ ಗೈಡ್ ಮಾಡಲಿಕ್ಕೆ, ಫ್ಯಾಮಿಲೀಸ್ಗಳು ಟ್ರಾವೆಲ್ ಮಾಡ್ತಾ ಇರ್ತಾರೆ ವಿತ್ ಚಿಲ್ಡ್ರನ್, ಅವ್ರನ್ನ ಗೈಡ್ ಮಾಡಲಿಕ್ಕೆ ಈ ನಮ್ಮ ಏವಿಯೇಷನ್ ಸ್ಟಾಫ್ಗಳು ಪರ್ಟಿಕ್ಯುಲರ್ಲಿ ಟ್ರೈನ್ಡ್ ಆಗಿರ್ತಾರೆ. ನಂಬರ್ 2, ಎಕ್ಸಲೆನ್ಸ್. ಪ್ರತಿಯೊಂದು ಏರ್ಲೈನ್ಸ್ ಸರ್ವಿಸ್ ಮೇಲೆ ಕಾಂಪೀಟ್ ಮಾಡ್ತಾ ಇರ್ತಾರೆ. ಅವ್ರದ್ದೇ ಆದಂಥ ವಿಭಿನ್ನವಾದ ಸರ್ವಿಸ್ ಕ್ವಾಲಿಟಿಗಳ ಮೇಲೆ ಫೋಕಸ್ ಇಟ್ಟಿರ್ತಾರೆ. ಲೈಕ್ ಪ್ರತಿಯೊಂದು ಚಿಕ್ಕ ಚಿಕ್ಕ ಡೀಟೇಲ್ಸ್ ಮೇಲೂ ಕೂಡ ಅವರ ಗಮನ ಇರುತ್ತೆ. ಫಾರ್ ಎಕ್ಸಾಂಪಲ್, ಅಲ್ಲಿರುವಂಥ ಸ್ಟಾಫ್ಗಳು ಆದಷ್ಟು ಪೊಲೈಟ್ ಆಗಿ ನಿಮ್ಮ ಜೊತೆಗೆ ಮಾತಾಡ್ತಾರೆ. ಅವರು ಪ್ರೊವೈಡ್ ಮಾಡುವಂಥ ಸರ್ವಿಸ್ಗಳು ಆದಷ್ಟು ವೇಗವಾಗಿರುತ್ತೆ. ಹಾಗೆ ಅಲ್ಲಿ ಬೇಕಾಗಿರುವಂಥ ಅನೌನ್ಸ್ಮೆಂಟ್ಸ್ಗಳನ್ನು ಪ್ರೊಫೆಷ್ನಲ್ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಎಕ್ಸಲೆನ್ಸ್ ಅಂದರೆ ಪ್ರತಿ ಸಂಸ್ಥೆ ಅವ್ರದ್ದೇ ಆದಂಥ ಸರ್ವಿಸ್ ಕೊಡ್ತಾ ಇರ್ತಾರೆ. ಆದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದ್ರ ಬಿಯಾಂಡ್ ಕೊಡೋದೇ ಎಕ್ಸಲೆನ್ಸ್ ಆಗಿರುತ್ತೆ. ನಂಬರ್ 3, ಕನೆಕ್ಷನ್ಸ್. ಒಂದು ಏರ್ಲೈನಲ್ಲಿ ಟ್ರಾವೆಲ್ ಮಾಡುವಂಥ ಪ್ಯಾಸೆಂಜರ್ ಅವ್ರದ್ದೇ ಆದಂಥ ಕಲ್ಚರ್ ಹಾಗೂ ಬ್ಯಾಕ್ಗ್ರೌಂಡ್ನ ಹೊಂದಿರ್ತಾರೆ. ಸೊ ಪ್ರತಿ ಏರ್ಲೈನ್ಸ್ಗಳಲ್ಲಿ ಪ್ಯಾಸೆಂಜರ್ಸ್ಗಳನ್ನು ಗೆಸ್ಟ್ ರೀತಿ ನೋಡಲಾಗುತ್ತೆ. ಇದ್ರ ಮುಖಾಂತರನೇ ಕ್ಯಾಬಿನ್ ಕ್ರೂಗಳು ಅವ್ರದ್ದೇ ಆದಂಥ ಕನೆಕ್ಷನ್ಸ್ನ ಪ್ಯಾಸೆಂಜರ್ಸ್ಗಳ ಜೊತೆಗೆ ಬಿಲ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಹೆಚ್ಚಿನ ಜನರು ಒಂದು ಕ್ಯಾಬಿನ್ ಕ್ರೂ ಅಂದರೆ ಏರ್ಕ್ರಾಫ್ಟಲ್ಲಿ ಫುಡ್ನ ಸರ್ವ್ ಮಾಡುವಂಥ ಮಹಿಳೆಯರಂತ ತಿಳ್ಕೊಳ್ತಾರೆ. ಬಟ್ ಅದೊಂದು ಹ್ಯೂಜ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಒಂದು ಕ್ಯಾಬಿನ್ ಕ್ರೂ ಅಥವಾ ಏರೋಸ್ಟಸ್ಸಿನ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಏನಾಗಿರುತ್ತೆ ಅಂದರೆ ನಿಮ್ಮ ಅಥವಾ ಪ್ಯಾಸೆಂಜರ್ಸ್ಗಳ ಸೇಫ್ಟಿ ಆಗಿರುತ್ತೆ. ಇನ್ಫ್ಯಾಕ್ಟ್ ಏರ್ಲೈನ್ಸ್ಗಳು ಕ್ಯಾಬಿನ್ ಕ್ರೂಗಳನ್ನು ಆಲ್ಮೋಸ್ಟ್ 1 ಅಥವಾ 2 ತಿಂಗಳವರೆಗೂ ಟ್ರೈನಿಂಗ್ ಕೊಡ್ತಾರೆ. ಯಾವುದ್ರಲ್ಲಿ ಅಂದರೆ ಎಮರ್ಜೆನ್ಸಿ ಇವ್ಯಾಕ್ಯುಯೇಷನ್, ಫೈರ್ ಫೈಟಿಂಗ್, ಮೆಡಿಕಲ್ ಎಮರ್ಜೆನ್ಸೀಸ್, ಡೋರ್ ಆಪರೇಷನ್ಸ್ ಹಾಗೂ ಪ್ಯಾಸೆಂಜರ್ ಸೇಫ್ಟಿ ಪ್ರೊಸೀಜರ್ಸ್ಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಪ್ರತಿಯೊಂದು ವಿಭಾಗದಲ್ಲಿ ಅವರಿಗೆ ಟ್ರೈನಿಂಗ್ ಕೊಡಲಾಗುತ್ತೆ. ಹಾಗೆ ಇಲ್ಲಿ ಕೇಬಿನ್ ಕ್ರೂ ಸ್ಟ್ರಕ್ಚರ್ನ ನೀವು ನೋಡೋದಾದರೆ ಪ್ರತಿಯೊಂದು ಏರ್ಕ್ರಾಫ್ಟ್ಗಳಲ್ಲಿ ಅವ್ರದ್ದೇ ಆದಂಥ ಹೈರಾರ್ಕಿ ಇರುತ್ತೆ. ನಂಬರ್ 1, ಕ್ಯಾಬಿನ್ ಡೈರೆಕ್ಟರ್ ಆರ್ ಇನ್ ಫ್ಲೈಟ್ ಮ್ಯಾನೇಜರ್. ಇವರು ಒಂದು ಇನ್ಫ್ಲೈಟ್ ಆಪರೇಷನ್ಸ್ಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸುಪೀರಿಯರ್ ಪೊಸಿಷನ್ ಹೊಂದಿರ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದೇ ಥರದಂಥ ರಿಕ್ವೈರ್ಮೆಂಟ್ ಅಥವಾ ಫುಡ್ ಲೋಡಿಂಗ್ ಇವನ್ನೆಲ್ಲ ನೋಡ್ಕೊಳ್ಳೋರು ಇವರಾಗಿರ್ತಾರೆ. ನಂಬರ್ 2, ಸೀನಿಯರ್ ಕೇಬಿನ್ ಕ್ರೂ. ಒಂದು ಏರ್ಕ್ರಾಫ್ಟಲ್ಲಿ ಆಲ್ಮೋಸ್ಟ್ 3 ಇಂದ 4 ಅಥವಾ 5 ಏರೋಸ್ಟಸ್ಗಳಿರ್ತಾರೆ ಬೇಸ್ಡ್ ಆನ್ ದ ಲೊಕೇಶನ್. ಅದರಲ್ಲಿರುವಂಥ ಒಂದು ಏರೋಸ್ಟಸ್ ಸುಪೀರಿಯರ್ ಏರೋಸ್ಟಸ್ ಆಗಿರ್ತಾರೆ. ಇವರು ಅಲ್ಲಿರುವಂಥ ಇತರೆ ಏರೋಸ್ಟಸ್ಗಳನ್ನು ಮ್ಯಾನೇಜ್ ಮಾಡ್ತಾರೆ. ಹಾಗೆ
ಏರ್ಕ್ರಾಫ್ಟ್ ಒಳಗೆ ಕೊಡ್ತಿರುವಂಥ ಸರ್ವಿಸಸ್ಗಳನ್ನು ಕೂಡ ಮ್ಯಾನೇಜ್ ಮಾಡ್ತಾರೆ. ನಂಬರ್ 3, ಕೇಬಿನ್ ಕ್ರೂ ಆರ್ ಫ್ಲೈಟ್ ಅಟೆಂಡೆಂಟ್. ಇವರು ಪ್ಯಾಸೆಂಜರ್ಸ್ಗಳ ಜೊತೆಗೆ ಡೈರೆಕ್ಟ್ ಆಗಿ ಇಂಟ್ರಾಕ್ಟ್ ಮಾಡ್ತಾರೆ ಆ್ಯಂಡ್ ಪ್ಯಾಸೆಂಜರ್ಸ್ಗೆ ಬೇಕಾಗಿರುವಂಥ ಸರ್ವಿಸ್ಗಳನ್ನು ಇವರು ಪ್ರೊವೈಡ್ ಮಾಡ್ತಾರೆ. ನಂಬರ್ 4, ಟ್ರೈನಿ ಕೇಬಿನ್ ಕ್ರೂ. ಹೊಸದಾಗಿ ನೀವು ಏರೋಸಸ್ ಆಗಿ ಜಾಯ್ನ್ ಆಗಿದ್ರೆ ನಿಮ್ಮನ್ನು ಡೈರೆಕ್ಟಾಗಿ ಸುಪೀರಿಯರ್ ಪೊಸಿಷನಿಗೆ ಅಂತೂ ಕಳಿಸಲ್ಲ. ನಿಮ್ಮನ್ನು OJT ಅಂದರೆ ಆನ್ ದ ಜಾಬ್ ಟ್ರೈನಿಂಗ್ ಪ್ರೊಸೆಸ್ಸಿಗೆ ಒಂದು ಟ್ರೈನಿ ಕ್ಯಾಬಿನ್ ಕ್ರೂ ಆಗಿ ಅಪಾಯಿಂಟ್ ಮಾಡ್ತಾರೆ. ಇದ್ರ ಮುಖಾಂತರ ನಿಮ್ಮ ಸೀನಿಯರ್ ಕ್ಯಾಬಿನ್ ಕ್ರೂ ನಿಮ್ಮನ್ನು ಟ್ರೈನ್ ಮಾಡ್ತಾರೆ, ಗೈಡ್ ಮಾಡ್ತಾರೆ, ಹಾಗೆ ಪಾಲಿಷ್ ಮಾಡ್ತಾರೆ ಫಾರ್ ದ ಫರ್ದರ್ ಫ್ಯೂಚರ್ ಆಫ್ ಯು ಆಸ್ ಅ ಕ್ಯಾಬಿನ್ ಕ್ರೂ. ಸೊ ಸಿಂಪಲ್ ಆಗಿ ಹೇಳೋದಾದರೆ, ಏರೋಸಸ್ ಆರ್ ದ ಸೇಫ್ಟಿ ಪ್ರೊಫೆಷನಲ್ಸ್ ಟ್ರೈನ್ಡ್ ಟು ಹ್ಯಾಂಡಲ್ emergencies at 35,000 feet. Now let's talk about something every airline focus on, that is passenger service standards. One of the most famous model used globally, that is HART model. ಏನಿದು HART model ಅಂತ ನಿಮ್ಗೆ ಕ್ವಶನ್ ಇದ್ದರೆ, ಯು ಲಿಸನ್ ಟು ಮೀ ಆ್ಯಂಡ್ ಯುಲ್ ಗೆಟ್ ಎನ್ ಐಡಿಯಾ. ಇದ್ರ ಮುಖಾಂತರ ಗ್ಲೋಬಲಿ ಇದನ್ನ ಹೇಗೆ ಯುಟಿಲೈಸ್ ಮಾಡ್ತಿದ್ದಾರೆ, ಹಾಗೆ ಪ್ರತಿಯೊಂದು ಅಕ್ಷರ ಪ್ರತಿಯೊಂದು ಐಡೆಂಟಿಟಿನ ಡೆಪಿಕ್ಟ್ ಮಾಡ್ತದೆ, ಅದ್ರ ಬಗ್ಗೆ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಒಂದು ವರ್ಲ್ಡ್ ಕ್ಲಾಸ್ ಕಸ್ಟಮರ್ ಸರ್ವಿಸ್ ಪ್ರೊವೈಡ್ ಮಾಡಲಿಕ್ಕೆ ಈ HART ಮಾಡೆಲ್ನ ಫಾಲೋ ಮಾಡ್ತಾರೆ. ಸೊ ಹಿಯರ್ H ಸ್ಟ್ಯಾಂಡ್ಸ್ ಫಾರ್ ಹಾಸ್ಪಿಟಾಲಿಟಿ. ಸೊ ಪ್ರತಿಯೊಂದು ಪ್ಯಾಸೆಂಜರ್ ಒಂದು ಏರ್ಪೋರ್ಟ್ನ ಎಂಟರ್ ಆದಾಗ ಅವರಿಗೆ ಒಂದು ವೆಲ್ಕಮ್ ಆಗಿರುವಂಥ ಫೀಲ್ ಸಿಗಬೇಕಾಗತ್ತೆ. ಇದು ಸಾಧ್ಯವಾಗೋದೇ ಅಲ್ಲಿರುವಂಥ ಸ್ಟಾಫ್ ಕೊಡುವಂಥ ಒಂದು ಸ್ಮೈಲ್, ಹಾಗೆ ಅವರನ್ನು ವೆಲ್ಕಮ್ ಮಾಡಲಿಕ್ಕೆ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್ ಅಂತ ಗ್ರೀಟ್ ಮಾಡೋದ್ರಿಂದ ಆ ಪ್ಯಾಸೆಂಜರ್ಸ್ಗಳಿಗೆ ದೇ ಫೀಲ್ ದ್ಯಾಟ್ ದೇ ಹ್ಯಾವ್ ಬಿನ್ ವ್ಯಾಲ್ಯೂಡ್. ಅಥವಾ ನೀವು ರ್ಯಾಂಡಮ್ ಆಗಿ ನೀವೆಲ್ಲ ನಡ್ಕೊಂಡು ಹೋಗ್ತಿದ್ರೆ ಯಾರು ಬಂದು ನಿಮ್ಮ ಜೊತೆ ಮಾತಾಡೋದಿಲ್ಲ. ಬಟ್ ಒಂದು ಏರ್ಪೋರ್ಟ್ನ ನೀವು ಎಂಟರ್ ಆದಾಗ ಅಲ್ಲಿರುವಂಥ ಸ್ಟಾಫ್ಗಳು ನಿಮ್ಮನ್ನು ಗ್ರೀಟ್ ಮಾಡ್ತಾರೆ, ನಿಮ್ಮನ್ನು ವೆಲ್ಕಮ್ ಮಾಡ್ತಾರೆ, ಆ್ಯಂಡ್ ಯು ಫೀಲ್ ದ್ಯಾಟ್ ಯು ಹ್ಯಾವ್ ಬಿನ್ ವ್ಯಾಲ್ಯೂಡ್ ಸಮ್ವೇರ್. ದಟ್ ಈಸ್ ಓನ್ಲಿ ಪಾಸಿಬಲ್ ಥ್ರೂ ಹಾಸ್ಪಿಟಾಲಿಟಿ. ಇಲ್ಲಿ ಈ ಅಕ್ಷರ ಅಂದರೆ ಎಂಪತಿ ಆಗಿರುತ್ತೆ. ಎಂಪತಿ ಅಂದರೆ ನೀವು ಯಾವುದೇ ರೀತಿಯಾದಂಥ ಒಂದು ಸಿಚುವೇಶನಲ್ಲಿದ್ದರೆ ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ಅಥವಾ ನಿಮ್ಮ ಹಾವಭಾವದಿಂದ ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇ ಎಂಪತಿ. ಫಾರ್ ಎಕ್ಸಾಂಪಲ್, ಒಂದು ಮಗುಗೆ ಹಸು ಆಗಿದ್ರೆ ಅಥವಾ ಸಿಟ್ಟು ಬಂದಿದ್ರೆ ಆ ತಾಯಿ ಆ ಇಮೋಷನ್ಸ್ಗಳನ್ನು ಐಡೆಂಟಿಫೈ ಮಾಡಿ ಆ ತಾಯಿ ಆ ಮಗುಗೆ ಬೇಕಿರುವಂಥ ನೆಸೆಸಿಟೀಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಅದೇ ರೀತಿ ಒಂದು ಏರ್ಪೋರ್ಟ್ನಲ್ಲಿ ಒಂದು ಪ್ಯಾಸೆಂಜರ್ ಟ್ರಾವೆಲ್ ಮಾಡ್ತಿದ್ರೆ, ಅದೇ ಹೊಸದಾಗಿ ಅವ್ರು ಟ್ರಾವೆಲ್ ಮಾಡ್ತಿದ್ರೆ ಅವರು ನರ್ವಸ್ ಆಗಿರ್ತಾರೆ. ಕೆಲವೊಂದು ಪ್ಯಾಸೆಂಜರ್ಸ್ಗಳು ತುಂಬ ಟಯರ್ಡ್ ಆಗಿರ್ತಾರೆ, ಕೆಲವೊಂದು ಪ್ಯಾಸೆಂಜರ್ಸ್ ತುಂಬ ಸ್ಟ್ರೆಸ್ಡ್ ಆಗಿರ್ತಾರೆ. ಇಲ್ಲಿ ಆ ಪ್ಯಾಸೆಂಜರ್ಸ್ಗಳ ಎಂಪತಿನ ಐಡೆಂಟಿಫೈ ಮಾಡಿ ಅಲ್ಲಿರುವಂಥ ಸ್ಟಾಫ್ಗಳು ಅದನ್ನು ಅಡ್ರೆಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಪ್ಯಾಸೆಂಜರ್ ನರ್ವಸ್ ಆಗಿದ್ರೆ, ಇಫ್ ದ ಟ್ರಾವೆಲಿಂಗ್ ಫಾರ್ ದ ಫಸ್ಟ್ ಟೈಮ್, ಅಲ್ಲಿರುವಂಥ ಸ್ಟಾಫ್ ಅವರನ್ನು ಗೈಡ್ ಮಾಡ್ತಾರೆ, ಅಸಿಸ್ಟ್ ಮಾಡ್ತಾರೆ, ಹಾಗೆ ಅವರನ್ನು ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ. ಮೂವಿಂಗ್ ಆನ್, ಎ ಅಂದರೆ ಅಟೆಂಟಿವ್ನೆಸ್. ಒಂದು ಬೆಸ್ಟ್ ಕ್ರೀವ್ ಯಾರಾಗಿರ್ತಾರೆ ಅಂದರೆ, ಒಂದು ಪ್ಯಾಸೆಂಜರಿಗೆ ಬೇಕಾಗಿರುವಂಥ ನೆಸೆಸಿಟಿ ಅದನ್ನು ಅಡ್ವಾನ್ಸ್ ಆಗಿ ನೋಟಿಸ್ ಮಾಡಿ ಅವರಿಗೆ ಪ್ರೊವೈಡ್ ಮಾಡೋದೇ ಒಂದು ಬೆಸ್ಟ್ ಕ್ರೀವು ಟಾಸ್ಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಹೆಲ್ಪಿಂಗ್ ವಿತ್ ಲಗೇಜಸ್. ಕಸ್ಟಮರ್ ಬಂದು ಲಗೇಜಸ್ ತುಂಬ ಇದ್ದರೆ ಅವರಿಗೆ ಲಗೇಜಸ್ ಮುಖಾಂತರ ಹೆಲ್ಪ್ ಮಾಡೋದು, ಅಥವಾ ಯಾವುದೇ ಪ್ಯಾಸೆಂಜರ್ಸ್ಗಳಿಗೆ ವೀಲ್ ಚೇರ್ ಬೇಕಿದ್ರೆ ಆ ವೀಲ್ ಚೇರ್ ಸರ್ವಿಸ್ನ ಪ್ರೊವೈಡ್ ಮಾಡೋದು. ಈ ರೀತಿ ಹಲವಾರು ಅಟೆಂಟಿವ್ನೆಸ್ ಅವರಲ್ಲಿ ಇರಬೇಕಾಗತ್ತೆ. ಅದ್ರ ಮುಖಾಂತರ ಪ್ಯಾಸೆಂಜರ್ಸ್ಗೆ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ನ ಪ್ರಯರ್ ಆಗಿ ಎಸೆಸ್ ಅಥವಾ ಗೆಸ್ ಮಾಡಿ ಅದನ್ನು ಕೊಡಬೇಕಾಗುತ್ತೆ ಬೈ ದೇರ್ ಪ್ಯಾಸೆಂಜರ್ಸ್ ಕನ್ಸರ್ನ್. ಮೂವಿಂಗ್ ಆನ್, ಆರ್ ಸ್ಟ್ಯಾಂಡ್ಸ್ ಫಾರ್ ರೆಸ್ಪೆಕ್ಟ್. ಪ್ರತಿಯೊಂದು ಪ್ಯಾಸೆಂಜರ್ಸ್ಗಳಿಗೆ ಅವ್ರದ್ದೇ ಆದಂಥ ಡಿಗ್ನಿಟಿ ಅಥವಾ ರೆಸ್ಪೆಕ್ಟ್ನ ಪ್ರೊವೈಡ್ ಮಾಡಬೇಕಾಗತ್ತೆ. ಇದರ್ ದೇ ಹ್ಯಾವ್ ಬಿನ್ ಟ್ರಾವೆಲಿಂಗ್ ಇನ್ ಎಕನಾಮಿಕ್ ಕ್ಲಾಸ್, ಬಿಸ್ನೆಸ್ ಕ್ಲಾಸ್ ಅಥವಾ VIP ಪ್ಯಾಸೆಂಜರ್ಸ್ ಬಂದರೂ ಕೂಡ ಪ್ರತಿಯೊಬ್ಬರಿಗೂ ಸಮಾನವಾಗಿ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. ಸೊ ರೆಸ್ಪೆಕ್ಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಫಾರ್ ಎವ್ರಿ ಪ್ಯಾಸೆಂಜರ್. ದ ಲಾಸ್ಟ್ ಒನ್, ಟಿ ಸ್ಟ್ಯಾಂಡ್ ಫಾರ್ ಥರೋನೆಸ್. ಪ್ರತಿಯೊಂದು ಪ್ಯಾಸೆಂಜರ್ಸ್ಗಳಿಗೆ ಕರೆಕ್ಟಾಗಿ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡಬೇಕಾಗತ್ತೆ. ಫ್ರಮ್ ದ ಪಾಯಿಂಟ್ ಆಫ್ ಟೇಕ್ ಆಫ್ ಟು ದ ಲ್ಯಾಂಡಿಂಗ್, ಪ್ರತಿಯೊಂದು ಪ್ಯಾಸೆಂಜರ್ಸ್ಗಳಿಗೆ ಇವ್ರು ಪ್ರೊವೈಡ್ ಮಾಡುವಂಥ ಸರ್ವಿಸ್ ಯಾವುದೇ ಪ್ಯಾಸೆಂಜರ್ಸ್ಗಳನ್ನು ಬೇರೆ ರೀತಿಯಲ್ಲಿ ಜಡ್ಜ್ಮೆಂಟ್ ಅಂದರೆ ಮೇಲು ಕೀಳು, ಕಪ್ಪು ಬಿಳಿ ಈ ಥರದಂಥ ಜಡ್ಜ್ಮೆಂಟ್ ಅಥವಾ ಥಾಟ್ ಯಾವತ್ತೂ ಒಂದು ಕ್ಯಾಬಿನ್ ಕ್ರೂವಿಗೆ ಅಥವಾ ಏರ್ಪೋರ್ಟ್ ಸ್ಟಾಫ್ಗಳಿಗೆ ಬರಲೇಬಾರ್ದು. ಹಾಗೆ ನಮ್ಮ ಸಮಾಜದಲ್ಲೂ ಬರಬಾರ್ದು. ಪ್ರತಿಯೊಬ್ಬರು ಈಕ್ವಲ್ ಆಗಿ, ಹಾಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ರೆಸ್ಪೆಕ್ಟ್ ನಾವು ನಮ್ಮಿಂದ ಕೊಡಬೇಕಾಗತ್ತೆ. ಪ್ರತಿಯೊಂದು ಏರ್ಕ್ರಾಫ್ಟ್ ಒಳಗೆ ಫುಡ್ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡಲಾಗುತ್ತೆ. ಬಟ್ ಇದು ರ್ಯಾಂಡಮ್ ಆಗಿ ಕೊಡುವಂಥದ್ದಲ್ಲ. ಫುಡ್ಡನ್ನು ಸಹ ಕ್ಯಾಬಿನ್ ಕ್ಲಾಸಸ್ಗಳ ಮೇಲೆ ಡಿವೈಡ್ ಮಾಡಲಾಗುತ್ತೆ. ಫಸ್ಟ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಿರುವಂಥ ಪ್ಯಾಸೆಂಜರ್ಸ್ಗಳಿಗೆ ಲಕ್ಸುರಿ ಡೈನಿಂಗ್ ಎಕ್ಸ್ಪೀರಿಯನ್ಸ್ನ ಕೊಡಲಿಕ್ಕೆ ಪ್ರಯತ್ನ ಪಡಲಾಗುತ್ತೆ. ಇಲ್ಲಿನ ಪ್ಯಾಸೆಂಜರ್ಸ್ಗಳಿಗೆ ಅವ್ರದ್ದೇ ಆದಂಥ ಡಿಲಿಷಿಯಸ್ ಫುಡ್ಗಳ ಮೆನ್ಯೂ ಸಿಗಲಾಗುತ್ತೆ. ಪ್ರೀಮಿಯಂ ವೈನ್ಸ್ಗಳನ್ನ ಕೊಡಲಾಗುತ್ತೆ.
ಹಾಗೆ ಫೈನ್ ಟೇಬಲ್ ವೇರ್ಸ್ಗಳನ್ನು ಕೊಡಲಾಗತ್ತೆ. ಅದೇ ರೀತಿ ಬಿಸ್ನೆಸ್ ಕ್ಲಾಸಲ್ಲಿ ಪ್ಯಾಸೆಂಜರ್ಸ್ಗಳಿಗೆ ಇನ್ನೊಂದು ರೀತಿಯಾದಂಥ ಮೆನ್ಯೂ ಕೊಡಲಾಗತ್ತೆ. ಅವರಿಗೆ ಒಂದು ಕಂಪ್ಲೀಟ್ ಮೀಲ್ ರೀತಿ ಒಂದು ಮೆನ್ಯೂನ ಡಿಸೈನ್ ಮಾಡಲಾಗಿರುತ್ತೆ. ಹಾಗೆ ಪ್ರೀಮಿಯಂ ಎಕನಾಮಿ ಕ್ಲಾಸ್ ಪ್ಯಾಸೆಂಜರ್ಸ್ಗಳಿಗೆ ಎಕನಾಮಿಕ್ ಕ್ಲಾಸ್ಗಳಿಗಿಂತ ಒಂದು ಒಳ್ಳೆ ಪೋರ್ಷನ್ಡ್ ಫುಡ್ ಅವರಿಗೆ ಸಿಗುತ್ತೆ. ಹಾಗೆ ಎಕನಾಮಿಕ್ ಕ್ಲಾಸ್ ನೋಡೋಕೆ ಹೋದ್ರೆ ಅವರಿಗೆ ಬೇಕಾಗಿರುವಂಥ ಬೇಸಿಕ್ ರಿಕ್ವೈರ್ಮೆಂಟ್ ಪ್ರಕಾರ ಅವರ ಫುಡ್ನ ಡಿಸೈನ್ ಮಾಡಲಾಗುತ್ತೆ. ಸೊ ಎಕ್ಸಾಂಪಲ್ ನೀವು ನೋಡೋದಾದ್ರೆ VGML ಅಂದರೆ ವೇಗನ್ ಮೀಲ್ಸ್, HNML ಅಂದರೆ ಹಿಂದೂ ಮೀಲ್. ಇದೇ ರೀತಿ ಪ್ಯಾಸೆಂಜರ್ಸ್ಗೆ ಇರುವಂಥ ವೆರೈಟೀಸ್ ಆಫ್ ಟೇಸ್ಟ್ನಿಂದ ಅವರಿಗೆ ಬೇಕಾಗಿರುವಂಥ ಫುಡ್ ರಿಕ್ವೈರ್ಮೆಂಟ್ನ ಡಿಸೈನ್ ಮಾಡಿರ್ತಾರೆ. ಸೊ ಒಂದು ಹಾಸ್ಪಿಟಾಲಿಟಿ ಜಸ್ಟ್ ಒಂದು ಏರ್ಕ್ರಾಫ್ಟ್ ಒಳಗಿಂದ ಸ್ಟಾರ್ಟ್ ಆಗೋದಲ್ಲ, ಒಂದು ಏರ್ಪೋರ್ಟಿಗೆ ನೀವು ಎಂಟರ್ ಆಗೋ ಸಮಯದಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಚೆಕ್ ಇನ್ ಕೌಂಟರ್ನ ಎಂಟರ್ ಆಗ್ತೀರಾ. ಇಲ್ಲಿಂದ ನಿಮ್ಮ ಪ್ಯಾಸೆಂಜರ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗುತ್ತೆ. ನಾರ್ಮಲಿ ಪ್ಯಾಸೆಂಜರ್ಸ್ಗಳು ಗ್ರೌಂಡ್ ಸ್ಟಾಫ್ಗಳ ಜೊತೆಗೆ ಇಲ್ಲಿ ಇಂಟ್ರಾಕ್ಷನ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಫಾರ್ ಬ್ಯಾಗೇಜ್ ಚೆಕ್, ಸೀಟ್ ಸೆಲೆಕ್ಷನ್ ಹಾಗೂ ಸ್ಪೆಷಲ್ ಅಸಿಸ್ಟೆನ್ಸ್ಗಳು ಬೇಕಿದ್ರೆ ಅಲ್ಲಿನ ಗ್ರೌಂಡ್ ಸ್ಟಾಫ್ಗಳ ಜೊತೆಗೆ ಇಂಟ್ರಾಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಇದಲ್ಲದೆ ಏರ್ಪೋರ್ಟ್ಗಳು ಪ್ರೀಮಿಯಂ ಲಾಂಜ್ ಸರ್ವಿಸ್ನ ಪ್ರೀಮಿಯಂ ಪ್ಯಾಸೆಂಜರ್ಸ್ಗಳಿಗೆ ಪ್ರೊವೈಡ್ ಮಾಡ್ತಾರೆ. ಈ ಲಾಂಜಸ್ಗಳಲ್ಲಿ ಪ್ರೀಮಿಯಂ ಡೈನಿಂಗ್, ಕ್ವೈಟ್ ವರ್ಕ್ ಸ್ಪೇಸ್, ಶವರ್ ಫೆಸಿಲಿಟಿ ಕೂಡ ಇರುತ್ತೆ ಹಾಗೂ ಬಿಸ್ನೆಸ್ ಸೆಂಟರ್ಸ್ಗಳು ಇರುತ್ತೆ. ಇದಲ್ಲದೆ ಏರ್ಪೋರ್ಟ್ಗಳು ಒಂದು VIP ಮೀಟ್ ಆ್ಯಂಡ್ ಗ್ರೀಟ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ ಫಾರ್ ಅ ಹೈ ವ್ಯಾಲ್ಯೂಡ್ ಪ್ಯಾಸೆಂಜರ್ಸ್. ಫಾರ್ ಎಕ್ಸಾಂಪಲ್ ಯಾವುದೋ ಮಿನಿಸ್ಟರ್ಸ್ ಬಂದಿದ್ರೆ ಅಥವಾ ಸೆಲೆಬ್ರಿಟಿ ಬಂದಿದ್ರೆ ಅವರಿಗೆ VIP ಲಾಂಜಸ್ಗಳನ್ನ ಪ್ರೊವೈಡ್ ಮಾಡಲಾಗುತ್ತೆ. ಇಟ್ಸ್ ಆಲ್ಸೋ ಬೇಸ್ಡ್ ಆನ್ ದೇರ್ ಎಕ್ಸ್ಪೆಂಡಿಚರ್ ಆ್ಯಂಡ್ ದ ಅಮೌಂಟ್ ದಟ್ ದೇ ಪೇ ಟು ದ ಏರ್ಲೈನ್ಸ್. ಸೊ ಇವೆಲ್ಲ ಒಂದು ಪ್ರೀಮಿಯಂ ಪ್ಯಾಸೆಂಜರ್ಸ್ನ ಜರ್ನಿಯಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ. ಏವಿಯೇಷನ್ ಅನ್ನೋದು ಒಂದು ಕಲ್ಚರಲ್ ಡ್ರಿವನ್ ಸಂಸ್ಥೆ. ಇಲ್ಲಿ ಕಲ್ಚರಲ್ ಡ್ರಿವನ್ ಏನಂದರೆ, ನಾವೀಗ ಪ್ರತಿಯೊಂದು 15-20 ಕಿಲೋಮೀಟ್ರಿಗೆ ನಮ್ಮದು ಕಲ್ಚರಲ್ ಡೈವರ್ಸಿಟಿ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿಯಲ್ಲಿ ಮಾತಾಡುವಂಥ ಭಾಷೆನೇ ಬೇರೆ, ಮಂಗಳೂರಲ್ಲಿ ಮಾತಾಡುವಂಥ ಭಾಷೆನೇ ಬೇರೆ, ಹಾಗೆ ಬೆಂಗಳೂರಲ್ಲೂ ಕೂಡ ಮಾತಾಡುವಂಥ ಭಾಷೆನೇ ಬೇರೆ ಆಗುತ್ತೆ. ನಾವು ಮಾತಾಡುವಂಥ ಭಾಷೆ ಎಲ್ಲ ಕನ್ನಡ ಆಗಿದ್ರೂ ಸಹ ನಮ್ಮದೇ ಆದಂಥ ಆಕ್ಸೆಂಟ್, ಸ್ಲ್ಯಾಂಗ್ ಹಾಗೆ ಬೇರೆ ರೀತಿಯಾದ ಡೈಲ್ಯೂಟ್ ಎಲ್ಲ ಕಡೆ ಅವಲಂಬಿತವಾಗಿದೆ. ಅದೇ ರೀತಿ ಒಂದು ಏರ್ಲೈನ್ ಸಂಸ್ಥೆ ಒಂದು ಇಂಟರ್ನ್ಯಾಷನಲ್ ಫ್ಲೈಟ್ ಮಾಡ್ತಿದ್ರೆ ಅಲ್ಲಿ ಟ್ರಾವೆಲ್ ಮಾಡುವಂಥ ಪ್ಯಾಸೆಂಜರ್ಸ್ ಆಲ್ಮೋಸ್ಟ್ ಒಂದು 30-40 ಕಂಟ್ರೀಸ್ಗಳಿಂದ ಬಂದಿರ್ಬೋದು. ಇದರಲ್ಲಿ ಒಂದು ಸ್ಮಾಲ್ ಕಲ್ಚರಲ್ ಮಿಸ್ಟೇಕ್ ಆದರೂ ಸಹ ಇಟ್ ವಿಲ್ ಡ್ಯಾಮೇಜ್ ದ ಏರ್ಲೈನ್ಸ್ ರೆಪ್ಯುಟೇಷನ್. ನಿಮಗೊಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ, ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ನೀವು ಮಿಡಲ್ ಈಸ್ಟಿಗೆ ಹೋಗಿದ್ರೆ ಅಲ್ಲಿನ ಕಲ್ಚರಲ್ ಏನಂದರೆ ದೇ ಸರ್ವ್ ಯೂಸಿಂಗ್ ಅ ರೈಟ್ ಹ್ಯಾಂಡ್. ಫುಡ್ಗಳನ್ನು ಅಥವಾ ಏನೋ ಕೊಡೋದಿದ್ರೆ ರೈಟ್ ಹ್ಯಾಂಡ್ ಮುಖಾಂತರ ಕೊಡ್ತಾರೆ. ಅದೇ ನೀವು ಈಸ್ಟ್ ಏಷ್ಯಾಗೆ ಹೋಗಿದ್ರೆ ಯಾವುದೇ ವಸ್ತು ಕೊಡಬೇಕಿದ್ರೆ ಅವರು 2 ಕೈನ ಬಳಸಿ ಕೊಡ್ತಾರೆ. ನೀವು ಸೌತ್ ಏಷ್ಯಾಗೆ ಹೋಗಿದ್ರೆ ಅಲ್ಲಿನ ಪ್ಯಾಸೆಂಜರ್ಸ್ಗಳು ನಾರ್ಮಲಿ ವೆಜಿಟೇರಿಯನ್ನ ಪ್ರಿಫರ್ ಮಾಡ್ತಾರೆ. ಸೊ ಇವೆಲ್ಲ ಪ್ಯಾಸೆಂಜರ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಥವಾ ಅವರ ಹಾವಭಾವದಿಂದ ತಿಳ್ಕೊಳ್ಳೋದೇ ಕಲ್ಚರಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ನಾರ್ಮಲಿ ಎಲ್ಲ ಏರ್ಲೈನ್ ಸಂಸ್ಥೆಗಳು ಅವ್ರದೇ ಆದಂಥ ಒಂದು ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡಿರ್ತಾರೆ. ಅದರ ಪ್ರಕಾರನೇ ಒಂದು ಪ್ಯಾಸೆಂಜರ್ಸ್ನ ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯವಾಗೋದು. ಸೊ ನೌ ಲೆಟ್ಸ್ ಟಾಕ್ ಅಬೌಟ್ ದ ಟಫೆಸ್ಟ್ ಪಾರ್ಟ್ ಆಫ್ ದ ಜಾಬ್. ಹ್ಯಾಸ್ ಐ ಸೆಡ್, ಬೇರೆ ಬೇರೆ ರೀತಿಯಾದಂಥ ಕಲ್ಚರಲ್ ಡೈವರ್ಸಿಟಿ ಹೊಂದಿರುವಂಥ ಪ್ಯಾಸೆಂಜರ್ಸ್ಗಳು ಟ್ರಾವೆಲ್ ಮಾಡ್ತಿರೋದ್ರಿಂದ ಅಲ್ಲಿ ಸಣ್ಣದಾದಂಥ ಒಂದು ಮಿಸ್ಟೇಕ್ ಆದರೂ ಸಹ ಕಾನ್ಫ್ಲಿಕ್ಟ್ ಬಿಲ್ಡ್ ಆಗುತ್ತೆ. ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅಲ್ಲಿನ ಏರ್ ಹೋಸ್ಟೆಸ್ಗಳು DEAL ಅನ್ನೋ ಫ್ರೇಮ್ ವರ್ಕ್ನ ಫಾಲೋ ಮಾಡ್ತಾರೆ. ಇಲ್ಲಿ D ಅಂದರೆ ಡೆಫ್ಯೂಸ್. ಉದಾಹರಣೆಗೆ ಒಂದು ಏರ್ಕ್ರಾಫ್ಟಿಗೆ ಬೆಂಕಿ ಬಿದ್ದಿದ್ರೆ ಪ್ಯಾಸೆಂಜರ್ಸ್ಗಳು ತುಂಬ ಪ್ಯಾನಿಕ್ ಆಗ್ತಾರೆ. ಇಲ್ಲಿನ ಏರ್ ಹೋಸ್ಟೆಸ್ನ ಕೆಲಸ ಏನಂತ ನೀವು ತಿಳ್ಕೊಂಡ್ರೆ ಶಾಕ್ ಆಗ್ತೀರಾ. ಅವರು ಎಲ್ಲ ಪ್ಯಾಸೆಂಜರ್ಸ್ಗಳನ್ನು ಏರ್ಕ್ರಾಫ್ಟಿಂದ ಹೊರಗಡೆ ಸೇಫ್ ಆಗಿ ಕಳಿಸಿದ ನಂತರ ಅವರು ಹೊರಗಡೆ ಬರಬೇಕಾಗತ್ತೆ. ಯು ಸಿ, ದೇ ರಿಸ್ಕ್ ದೇರ್ ಲೈಫ್ ಟು ಸೇವ್ ಯುವರ್ ಲೈಫ್. ಅವರು ಆದಷ್ಟು ಕಾಮ್ ಆಗಿ ತಮ್ಮ ವಾಯ್ಸ್ನ ಸ್ಟೇಬಲ್ ಆಗಿ ಮೇಂಟೈನ್ ಮಾಡಿಕೊಂಡು ಪ್ರತಿಯೊಂದು ಸಿಚುವೇಶನ್ನ ಕಾಮ್ ಆಗಿ ಹ್ಯಾಂಡಲ್ ಮಾಡಲಿಕ್ಕೆ ಟ್ರೈನಿಂಗ್ ಹೊಂದಿರ್ತಾರೆ. ಹಾಗೆ ಯಾವುದೇ ರೀತಿಯಾದಂಥ ಪ್ಯಾಸೆಂಜರ್ಸ್ ಜಗಳ ಮಾಡ್ತಿದ್ರೆ ಅವರನ್ನು ಆದಷ್ಟು ಕಾಮ್ ಹಾಗೂ ಸಾಫ್ಟ್ ವಾಯ್ಸಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಮೂವಿಂಗ್ ಆನ್, E ಅಂದರೆ ಎಂಗೇಜ್. ಇಲ್ಲಿ ಜಗಳ ಅನ್ನೋ ಉದಾಹರಣೆ ತಗೊಳ್ಳೋದಾದ್ರೆ ಪ್ರತಿ ಸಲ ಪ್ಯಾಸೆಂಜರ್ಸ್ ತಮ್ಮದೇ ಆದಂಥ ಆರ್ಗ್ಯುಮೆಂಟ್ನ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಟೈಮಲ್ಲಿ ಆದಷ್ಟು ಕಾಮ್ ಆಗಿ ಆ ಪ್ಯಾಸೆಂಜರ್ ಹೇಳುವಂಥ ವಿಷಯಗಳನ್ನು ಇವರು ಕೇಳ್ತಾರೆ. ಹಾಗೆ ಆ ಪ್ಯಾಸೆಂಜರ್ ಅಗೇನ್ಸ್ಟ್ ಯಾವುದೇ ರೀತಿಯಾಗಿ ಇವರು ಅವರ ವಾಯ್ಸ್ನ ರೈಸ್ ಮಾಡಿ ಮಾತಾಡೋದಿಲ್ಲ. ಮೂವಿಂಗ್ ಆನ್, A ಅಂದರೆ ಆ್ಯಕ್ಟ್. ಯಾವುದೇ ಟಫ್ ಸಿಚುವೇಶನಲ್ಲಿ ಕೂಡ ಇವರು ಆದಷ್ಟು ಸೊಲ್ಯೂಷನ್ ಡ್ರಿವನ್ ಆಗಿರ್ತಾರೆ. ಆ ಪ್ರಾಬ್ಲಮ್ನ ತುಂಬ ಎಲಾಬ್ರೇಟ್ ಮಾಡದೆ ಅಲ್ಲಿ ಬೇಕಾಗಿರುವಂಥ ಒಂದು ಸೊಲ್ಯೂಷನ್ನ ಹಾಗೆ ಆ ವಾತಾವರಣನ ಕಾಮ್ ಡೌನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ದಟ್ಸ್ ನಥಿಂಗ್ ಬಟ್ ಟೇಕಿಂಗ್ ಅಪ್ ರಿಕ್ವೈರ್ಡ್ ಆ್ಯಕ್ಷನ್ ವೆನ್ ಇಟ್ ಈಸ್ ನೆಸಸರಿ. L ಸ್ಟ್ಯಾಂಡ್ಸ್ ಫಾರ್ ಲಾಗ್.
ಒಂದು ಏರ್ಕ್ರಾಫ್ಟ್ನ ಫ್ಲೈ ಮಾಡ್ತಿರುವಂಥ ಪೈಲಟ್ ಹಾಗೆ ಏರೋಸ್ಟಸ್ ಅವ್ರದ್ದೇ ಆದಂಥ ಒಂದು ಲಾಗ್ನ ಮೇಂಟೈನ್ ಮಾಡಬೇಕಾಗತ್ತೆ. ಇದರಲ್ಲಿ ಅವರು ಯಾವ ಏರ್ಲೈನ್ಸಲ್ಲಿ ಯಾವ ಟೈಮಲ್ಲಿ ಯಾವ ದಿನದಲ್ಲಿ ಫ್ಲೈಯಿಂಗ್ ಮಾಡ್ತಿದ್ದಾರೆ ಅವೆಲ್ಲ ಡಾಕ್ಯುಮೆಂಟ್ ಆಗಿರುತ್ತೆ. ಇಟ್ಸ್ ನಥಿಂಗ್ ಬಟ್ ಜರ್ನಲಿಂಗ್ ದೇರ್ ಟ್ರಾವೆಲ್ ವಿಚ್ ಇಸ್ ಅನ್ ರೆಗ್ಯುಲೇಟರಿ ಥಿಂಗ್ ದಟ್ ಹ್ಯಾಸ್ ಟು ಬಿ ಫಾಲೋಡ್ ಅಪ್ ಫ್ರಮ್ ದ ಏರ್ಲೈನ್ ಸೈಡ್. ಏವಿಯೇಷನ್ ಹಾಸ್ಪಿಟಾಲಿಟಿಯಲ್ಲಿ ಇನ್ನೊಂದು ಪ್ರಾಮುಖ್ಯವಾದ ವಿಷಯ ಏನಂದರೆ ಪ್ರೊಫೆಷ್ನಲ್ ಅಪಿಯರೆನ್ಸ್. ಪ್ರತಿ ಏರ್ಲೈನ್ಸ್ ಅವ್ರದೇ ಆದಂಥ ಒಂದು ಸ್ಟ್ರಿಕ್ಟ್ ಗ್ರೂಮಿಂಗ್ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿರ್ತಾರೆ. ನಾರ್ಮಲಿ ಏರ್ಪೋರ್ಟಲ್ಲಿ ವರ್ಕ್ ಮಾಡುವಂಥ ಸ್ಟಾಫ್ಗಳನ್ನು ನೀವು ನೋಡೋದಾದರೆ ಅವರು ಕ್ಲೀನ್ ಆಗಿರುವಂಥ ಡ್ರೆಸ್ನ ಹಾಕೊಂಡಿರ್ತಾರೆ ವಿಚ್ ಇಸ್ ಬಿನ್ ಪ್ರೆಸ್ಡ್, ಅಂದರೆ ಅಯನ್ ಮಾಡಿರುವಂಥ ಬಟ್ಟೆನ ಹಾಕಿರ್ತಾರೆ ವಿಚ್ ಇಸ್ ಬಿನ್ ಪ್ರಾಪರ್ಲಿ ವೋನ್. ಅವರು ಕೂದಲು ಸಹ ನೀಟ್ ಆ್ಯಂಡ್ ಟೈಡಿಯಾಗಿ ಬಾಚ್ಕೊಂಡಿರ್ತಾರೆ. ಹಾಗೆ ಅವ್ರು ಹಾಕುವಂಥ ಮೇಕಪ್ಪು ಸಹ ಒಂದು ಪ್ರಾಪರ್ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡುತ್ತೆ. ಜಾಸ್ತಿ ಆಗಿರೋದಿಲ್ಲ, ಕಮ್ಮಿನೂ ಆಗಿರೋದಿಲ್ಲ. ಇನ್ನೂ ಡೀಪಾಗಿ ನಿಮಗೆ ಹೇಳಬೇಕಂದ್ರೆ ಅವರು ಹಾಕಿರುವಂಥ ಪರ್ಫ್ಯೂಮ್ ಅಥವಾ ಅವ್ರು ಹಾಕಿರುವಂಥ ಫುಟ್ವೇರ್ ಕೂಡ ರೆಗ್ಯುಲೇಟೆಡ್ ಆಗಿರುತ್ತೆ. ಯಾಕೆ ಇಷ್ಟೊಂದು ಗೈಡ್ಲೈನ್ಸ್, ಅವ್ರಿಗೆ ಯಾಕೆ ಇಷ್ಟೊಂದು ರೂಲ್ಸ್ನ ಬಿಲ್ಡ್ ಮಾಡಿ ಅದೇ ರೀತಿ ನಡ್ಕೊಳ್ಬೇಕಂತ ಹೇಳ್ತಾರೆ ಅಂದರೆ, ಕ್ಯಾಬಿನ್ ಕ್ರೂ ಹಾಗೆ ಏರ್ಪೋರ್ಟ್ ಸ್ಟಾಫ್ಗಳು ಒಂದು ಏರ್ಲೈನ್ ಸಂಸ್ಥೆಯ ಫೇಸ್ ಆಗಿರ್ತಾರೆ. ಅಂದರೆ ಅವರೊಂದು ಬ್ರ್ಯಾಂಡ್ ಇಮೇಜ್ನ ಸೆಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಇಂಡಿಗೋ ಏರ್ಲೈನ್ ಸಂಸ್ಥೆಯ ಏರೋಸ್ಟಸ್ ನಿಮ್ಮನ್ನ ಪ್ರಾಪರ್ ಆಗಿ ಟ್ರೀಟ್ ಮಾಡಲಿಲ್ಲ ಅಂದರೆ ನಿಮಗೆ ಆ ಏರೋಸ್ಟಸ್ ಮೇಲೆ ಸಿಟ್ಟು ಬರೋದಿಲ್ಲ, ನಿಮಗೆ ಆ ಇಂಡಿಗೋ ಸಂಸ್ಥೆಯ ಮೇಲೆ ಸಿಟ್ಟು ಬರುತ್ತೆ. ದಿಸ್ ಇಸ್ ಕಾಲ್ಡ್ ರಿಪ್ರೆಸೆಂಟಿಂಗ್ ದ ಬ್ರ್ಯಾಂಡ್. ಇನ್ನೊಂದು ಕಡೆ ನೀವು ಕೆರಿಯರ್ ಗ್ರೋತ್ನ ನೋಡೋದಾದರೆ ಏವಿಯೇಷನ್ ಹಾಸ್ಪಿಟಾಲಿಟಿ ಅದರದ್ದೇ ಆದಂಥ ಒಂದು ಕರಿಯರ್ನ ಬಿಲ್ಡ್ ಮಾಡಲಿಕ್ಕೆ ಆಪರ್ಚುನಿಟಿ ಕೊಡುತ್ತೆ. ನೀವು ಈ ಪ್ಲ್ಯಾಟ್ಫಾರ್ಮಿಗೆ ಎಂಟ್ರ್ ಆದರೆ ಟ್ರೈನಿ ಕ್ಯಾಬಿನ್ ಕ್ರೂ ಆಗಿ ಎಂಟ್ರ್ ಆಗ್ತೀರಾ, ಆನಂತರ ಜೂನಿಯರ್ ಕ್ಯಾಬಿನ್ ಕ್ರೂ ಆಗಿ ಪ್ರಮೋಟ್ ಆಗ್ತೀರಾ. ಅಲ್ಲಿಂದ ನೀವು ಕ್ಯಾಬಿನ್ ಕ್ರೂ, ಸೀನಿಯರ್ ಕ್ಯಾಬಿನ್ ಕ್ರೂ, ಕ್ಯಾಬಿನ್ ಮ್ಯಾನೇಜರ್ ಹಾಗೂ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಆಗಿ ಕೂಡ ಸರ್ವ್ ಮಾಡ್ಬೋದು. ಸೊ ನಾರ್ಮಲಿ ಒಂದು ಏರೋಸ್ಟಸ್ಸಿಗೆ ಇಂತಿಷ್ಟು ವರ್ಷ ಸರ್ವಿಸ್ ಡ್ಯೂರೇಷನ್ ಅಂತೇಳಿ ಇರುತ್ತೆ. ಅವರು ರಿಟೈರ್ಮೆಂಟ್ ತಗೊಳ್ಳೋವರೆಗೂ ಕೆಲಸ ಮಾಡೋಕ್ಕಾಗಲ್ಲ ಆ್ಯಸ್ ಎ ಏರೋಸ್ಟಸ್. ಸೊ ಸರ್ವಿಸ್ ಡ್ಯೂರೇಷನ್ ಮುಗಿದ ನಂತರ ಅವರು ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಆಗಿ ಪ್ರಮೋಷನ್ ತಗೊಳ್ತಾರೆ. ಸೊ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಆಗೋದ್ರಿಂದ ಅವರಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ಮುಖಾಂತರ ಫ್ಯೂಚರಲ್ಲಿ ಬರುವಂಥ ಎಲ್ಲ ಟ್ರೈನಿಂಗ್ ಕ್ಯಾಂಡಿಡೇಟ್ಸ್ ಅಂದರೆ ಫ್ರೆಷರ್ಸ್ ಯಾರಾಗಿರ್ತಾರೆ ಅವರನ್ನು ಪ್ರಾಪರ್ ವೇ ಆಗಿ ಟ್ರೈನಿಂಗ್ ಕೊಟ್ಟು ಅವರನ್ನು ನೆಕ್ಸ್ಟ್ ಫ್ಯೂಚರ್ ರೆಡಿಯಾಗಿ ಪ್ರಿಪೇರ್ ಮಾಡ್ತಾರೆ. ಸೊ ಕೊನೆಯದಾಗಿ ಹೇಳಬೇಕಂದ್ರೆ ಏವಿಯೇಷನ್ ಹಾಸ್ಪಿಟಾಲಿಟಿಯಲ್ಲಿ ಒಂದು ಪವರ್ಫುಲ್ ಫಿಲಾಸಫಿನ ಫಾಲೋ ಮಾಡ್ತಾರೆ. ಅದೇನೆಂದರೆ ಪ್ರತಿಯೊಂದು ಪ್ಯಾಸೆಂಜರ್ಸ್ಗಳನ್ನು ನಿಮ್ಮ ಮನೆಗೆ ಬರುವಂಥ ಅತಿಥಿ ರೀತಿ ನೀವು ನೋಡ್ಕೊಳ್ಳಿ ಅಂತ. ಆ್ಯಂಡ್ ಇಫ್ ಯು ಆರ್ ಡೂಯಿಂಗ್ ಇಟ್, ದಟ್ ಈಸ್ ಅ ರಿಯಲ್ ಮೀನಿಂಗ್ ಆಫ್ ಏವಿಯೇಷನ್ ಹಾಸ್ಪಿಟಾಲಿಟಿ ಎಕ್ಸಲೆನ್ಸ್. ಸೊ ಈ ಒಂದು ಎಂಟೈರ್ ಸಂಚಿಕೆ ಮುಖಾಂತರ ಏವಿಯೇಷನ್ ಹಾಸ್ಪಿಟಾಲಿಟಿ ಬಗ್ಗೆ ನಿಮಗೆ ಬೇಕಾಗಿರುವಂಥ ಪ್ರತಿಯೊಂದು ಮಾಹಿತಿ ನಾನು ಕೊಟ್ಟಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಇನ್ನೂ ನಿಮಗೆ ಡೌಟ್ ಇದ್ದರೆ ಅಥವಾ ಇನ್ನೂ ಹೊಸದಾದಂಥ ವಿಷಯಗಳನ್ನ ನಿಮಗೆ ಕಲಿಬೇಕಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಆ್ಯಂಡ್ ಐ ವಿಲ್ ಡೂ ವಿಡಿಯೋಸ್ ರಿಲೆವೆಂಟ್ ಟು ದಟ್. ನೀವು ನಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಿರುವಂಥ ಅಮೌಂಟಿಗೆ ನಾವು ಕೊಡ್ತಿರುವಂಥ ಕಂಟೆಂಟ್ ವರ್ತಿಯಾಗಿದೆ ಅಂತ ನಾವು ನಂಬಿದ್ದೇವೆ. ಆ್ಯಂಡ್ ಇಫ್ ಯಸ್, ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿ. ಸೊ ದಿಸ್ ಇಸ್ ರಾಜನ್ ಚಂದ್ರ signing off and take care. Bye bye.